Examine the consistency of the system of equations. ಇಲ್ಲಿ ಈಕ್ವೇಷನ್ಗಳು ಕೊಟ್ಟಿದ್ದಾರೆ, ಅವುಗಳ ಕನ್ಸಿಸ್ಟೆನ್ಸಿನ ಎಕ್ಸಾಮಿನ್ ಮಾಡಬೇಕು. ಸೊ ಇಲ್ಲಿ ಕಂಡೀಷನ್ ಏನಿದೆ ಅಂತಂದರೆ, ವಿ ಹ್ಯಾವ್ ಟು ಫೈಂಡ್ ಡಿಟರ್ಮಿನೆಂಟ್ ಆಫ್ ದ ಮ್ಯಾಟ್ರಿಕ್ಸ್ ಎ. ಇಲ್ಲಿ ಎ, ಎಕ್ಸ್ ಮತ್ತು ಬಿ ಅಂತ ಮೂರು ಮ್ಯಾಟ್ರಿಸಸ್ ಬರೀತೀವಿ. ಅದರಲ್ಲಿ ಡಿಟರ್ಮಿನೆಂಟ್ ಆಫ್ ದ ಮ್ಯಾಟ್ರಿಕ್ಸ್ ಎ ಫೈಂಡ್ ಮಾಡಬೇಕು. ಇಫ್ ಇಟ್ ಈಸ್ ನಾಟ್ ಈಕ್ವಲ್ ಟು 0, then definitely it is consistent. ಒಂದು ವೇಳೆ ಡಿಟರ್ಮಿನೆಂಟ್ ಎ ಈಕ್ವಲ್ ಟು 0 ಬಂದರೆ ಡೋಂಟ್ ಕನ್ಕ್ಲೂಡ್ ದಟ್ ಇಟ್ ಈಸ್ ಇನ್ಕನ್ಸಿಸ್ಟೆಂಟ್. ಡಿಟರ್ಮಿನೆಂಟ್ ಎ 0 ಬಂದ ಮಾತ್ರಕ್ಕೆ ಅದು ಇನ್ಕನ್ಸಿಸ್ಟೆಂಟ್ ಆಗಿರುತ್ತೆ ಅಂತೇಳಿ ಹೇಳಕ್ಕಾಗಲ್ಲ. ಇದರಿಂದ ಏನು ಗೊತ್ತಾಗತ್ತೆ ನಮಗೆ ಅಂತಂದ್ರೆ, ಈ ಸಿಸ್ಟಮ್ನ ಎ ಇನ್ವರ್ಸ್ ಯೂಸ್ ಮಾಡಿ ಸಾಲ್ವ್ ಮಾಡಕ್ ಆಗಲ್ಲ ಅಂತ ಅಷ್ಟೇ ಗೊತ್ತಾಗುತ್ತೆ ಬಿಟ್ರೆ ಸೊಲ್ಯೂಷನ್ ಇಲ್ಲ ಅಂತ ಕನ್ಕ್ಲೂಡ್ ಮಾಡಬಾರ್ದು. ಹಾಗಾದರೆ ಡಿಟರ್ಮಿನೆಂಟ್ ಎ 0 ಬಂದರೆ ಆಗ ನಾವೇನ್ ಮಾಡಬೇಕು ಅಂತಂದ್ರೆ, ವಿ ವಿಲ್ ಫೈಂಡ್ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಎ ಅಂಡ್ ವಿ ವಿಲ್ ಮಲ್ಟಿಪ್ಲೈ ದಿಸ್ ವಿತ್ ದ ಮ್ಯಾಟ್ರಿಕ್ಸ್ ಬಿ. ಅಂದ್ರೆ ಇಲ್ಲಿ ರೈಟ್ ಸೈಡ್ ಕಾನ್ಸ್ಟೆಂಟ್ಸ್ ಇರುತ್ತಲ್ಲ, ಅದ್ರ ಜೊತೆ ಆ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ. ಈ ರೀತಿ ಮಲ್ಟಿಪ್ಲೈ ಮಾಡಿದಾಗ ನಮ್ಗೇನಾದ್ರೂ 0 ಮ್ಯಾಟ್ರಿಕ್ಸ್ ಬಂದ್ರೆ ದೆನ್ ಮತ್ತೆ ಇಲ್ಲಿ ಬೇರೆ ಬೇರೆ ಕಂಡೀಷನ್ಸ್ ಇದೆ. 0 ಮ್ಯಾಟ್ರಿಕ್ಸ್ ಬಂದ್ರೆ ಏನು ಕನ್ಕ್ಲೂಡ್ ಮಾಡೋಕ್ಕಾಗಲ್ಲ. ಅಡ್ಜಾಯಿಂಟ್ ಎ ಇಂಟು ಬಿ 0 ಮ್ಯಾಟ್ರಿಕ್ಸ್ ಬಂದ್ರೆ ಆ ಸಿಸ್ಟಮ್ ಕನ್ಸಿಸ್ಟೆಂಟ್ ಆದ್ರೂ ಆಗಿರ್ಬೋದು ಅಥವಾ ಇನ್ಕನ್ಸಿಸ್ಟೆಂಟ್ ಆದ್ರೂ ಆಗಿರ್ಬೋದು. ದಟ್ ಡಿಪೆಂಡ್ಸ್ ಆನ್ ವೆದರ್ ಇಟ್ ಹ್ಯಾಸ್ ಇನ್ಫೈನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಆರ್ ಇಟ್ ಹ್ಯಾಸ್ ನೋ ಸೊಲ್ಯೂಷನ್ಸ್. ಸೊಲ್ಯೂಷನ್ಸೇ ಇಲ್ಲ ಅಂತಂದ್ರೆ ಇನ್ಕನ್ಸಿಸ್ಟೆಂಟು, ಇನ್ಫೈನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಇತ್ತು ಅಂತಂದ್ರೆ ಕನ್ಸಿಸ್ಟೆಂಟ್. ಅಂದ್ರೆ ಅಡ್ಜಾಯಿಂಟ್ ಎ ಇಂಟು ಬಿ ಮಲ್ಟಿಪ್ಲೈ ಮಾಡಿದಾಗ 0 ಮ್ಯಾಟ್ರಿಕ್ಸ್ ಬಂತು ಅಂತಂದ್ರೆ ಅಲ್ಲಿ ಕನ್ಕ್ಲೂಷನ್ ಸಿಗಲ್ಲ ನಮಗೆ. ಒಂದು ವೇಳೆ ಅಡ್ಜಾಯಿಂಟ್ ಎ ಇಂಟು ಬಿ ಮಲ್ಟಿಪ್ಲೈ ಮಾಡಿದಾಗ ನಾನ್ 0 ಮ್ಯಾಟ್ರಿಕ್ಸ್ ಬಂದ್ರೆ, ಅಟ್ಲೀಸ್ಟ್ ಒಂದು ಎಲಿಮೆಂಟ್ 0 ಆಗಲಿಲ್ಲ ಅಂತಂದ್ರೆ ಅವಾಗ ನಾನ್ 0 ಮ್ಯಾಟ್ರಿಕ್ಸ್ ಅಂತ ಅರ್ಥ. ಅಡ್ಜಾಯಿಂಟ್ ಎ ಫೈಂಡ್ ಮಾಡುವಾಗ ಅಥವಾ ಅಡ್ಜಾಯಿಂಟ್ ಎ ಇಂಟು ಬಿ ಮಲ್ಟಿಪ್ಲೈ ಮಾಡಿದಾಗ ಅಟ್ಲೀಸ್ಟ್ ಒಂದೇನಾದ್ರೂ ನಾನ್ 0 ಎಲಿಮೆಂಟ್ ಬಂದ್ರೆ ಸಾಕು, ಅದರ ಅರ್ಥ ನಾನ್ 0 ಮ್ಯಾಟ್ರಿಕ್ಸ್ ಅಂತ ಅರ್ಥ. ದೇರ್ಫೋರ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಇಟ್ ಈಸ್ ಇನ್ಕನ್ಸಿಸ್ಟೆಂಟ್. ನಾನ್ 0 ಬಂದ್ರೆ ಇನ್ಕನ್ಸಿಸ್ಟೆಂಟ್ ಅಂತ ಅರ್ಥ, ಸೊಲ್ಯೂಷನ್ಸ್ ಇರಲ್ಲ. ಈಕ್ವಲ್ ಟು 0 ಬಂತು ಅಂತಂದ್ರೆ ಅಲ್ಲಿ ಕನ್ಕ್ಲೂಷನ್ ಸಿಗಲ್ಲ. ಸೊ ಇನ್ನೊಂದ್ಸಾರಿ ನಾನು ಸಮರೈಸ್ ಮಾಡೋದಾದ್ರೆ, ಡಿಟರ್ಮಿನೆಂಟ್ ಎ ನಾಟ್ ಈಕ್ವಲ್ ಟು 0 ಬಂದ್ರೆ ಡೆಫಿನೆಟ್ಲಿ ಕನ್ಸಿಸ್ಟೆಂಟ್. ಡಿಟರ್ಮಿನೆಂಟ್ ಎ ಈಕ್ವಲ್ ಟು 0 ಬಂದ್ರೆ ವಿ ಶುಡ್ ನಾಟ್ ಕನ್ಕ್ಲೂಡ್ ದಟ್ ಇಟ್ ಈಸ್ ಇನ್ಕನ್ಸಿಸ್ಟೆಂಟ್. ವಿ ಶುಡ್ ನಾಟ್ ಕನ್ಕ್ಲೂಡ್ ಅಂತ ಹೇಳ್ತೀವಿ. ಹಾಗಾದ್ರೆ ಡಿಟರ್ಮಿನೆಂಟ್ ಎ 0 ಬಂದಾಗ ಏನ್ ಮಾಡಬೇಕು, ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಎ ಫೈಂಡ್ ಮಾಡಬೇಕು, ಅದನ್ನ ಬಿ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಅಲ್ಲಿ ನಾನ್ 0 ಮ್ಯಾಟ್ರಿಕ್ಸ್ ಬಂದ್ರೆ ಇನ್ಕನ್ಸಿಸ್ಟೆಂಟ್, ನಾನ್ 0 ಮ್ಯಾಟ್ರಿಕ್ಸ್ ಬಂದ್ರೆ ಇನ್ಕನ್ಸಿಸ್ಟೆಂಟ್. 0 ಮ್ಯಾಟ್ರಿಕ್ಸ್ ಬಂದ್ರೆ ಮತ್ತೆ ಅಲ್ಲಿ ಕನ್ಸಿಸ್ಟೆಂಟ್ ಆದ್ರೂ ಆಗಿರ್ಬೋದು, ಇನ್ಕನ್ಸಿಸ್ಟೆಂಟ್ ಆದ್ರೂ ಆಗಿರ್ಬೋದು. ಇನ್ಫೈನೈಟ್ಲಿ ಮನಿ ಸೊಲ್ಯೂಷನ್ಸ್ ಇದ್ರೆ ಕನ್ಸಿಸ್ಟೆಂಟ್, ನೋ ಸೊಲ್ಯೂಷನ್ಸ್ ಇತ್ತು ಅಂತಂದ್ರೆ ಅಲ್ಲಿ ಇನ್ಕನ್ಸಿಸ್ಟೆಂಟ್. ಸೊ ಈ ರೀತಿ ಸಿಚುವೇಶನ್ ಇರುತ್ತೆ. ಸೊ ಎಲ್ಲದಕ್ಕೂ ಫಸ್ಟ್ ಏನ್ ಮಾಡ್ಬೇಕು, ನಾವು ಡಿಟರ್ಮಿನೆಂಟ್ ಆಫ್ ದ ಮ್ಯಾಟ್ರಿಕ್ಸ್ ಫೈಂಡ್ ಮಾಡಬೇಕು. ಓಕೆ, ನಿಮ್ಗೆ ಗೊತ್ತಿದೆ ಎ ಮ್ಯಾಟ್ರಿಕ್ಸ್ ನಾವು ಯಾವ ರೀತಿ ಬರೀತೀವಿ ಅಂತೇಳಿ. ಎ ಅಂತಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂಡ್ ವೈ, ಅದನ್ನ ಒಂದು ಮ್ಯಾಟ್ರಿಕ್ಸ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಸೊ ಎ ಈಕ್ವಲ್ ಟು ಮ್ಯಾಟ್ರಿಕ್ಸ್ 1 2 2 3. Now let us find determinant of this matrix. Determinant A equal to 1 3s are 3 minus 2 2s are 4. It is equal to minus 1. Minus 1 is not equal to 0. Since determinant is not equal to 0, the system of equations is consistent. Andre solution irutte consistent. Okay. Now take down the next question. Here also the matrix A is 2 minus 1 1 1. Now find the determinant of this matrix. 2 1s are 2 minus 1 into minus 1 is minus 1. It is equal to 2 minus into minus plus 1. 2 plus 1 is 3. It is not equal to 0. Therefore the system is consistent. Third question is also consistent. Third one, x plus 3y equal to 5 and 2x plus 6y equal to 8. Here the matrix A is 1 3 2 6. Determinant A equal to 6 1s are 6 minus 3 2s are 6. 6 minus 6 equal to 0. 0 ಬಂತು ಅಂದ ಮಾತ್ರಕ್ಕೆ ಇನ್ಕನ್ಸಿಸ್ಟೆಂಟ್ ಅಂತ ಕನ್ಕ್ಲೂಡ್ ಮಾಡಬಾರ್ದು. ಈಗ ಏನ್ ಮಾಡಬೇಕು,
we have to find adjoint of the matrix A and multiply it with the matrix B. Now consider this expression. It is equal to adjoint of the matrix A ಹೆಂಗ್ ಫೈಂಡ್ ಮಾಡ್ತೀವಿ ಅಂದ್ರೆ 2 by 2 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ನಾವು ಫೈಂಡ್ ಮಾಡಬಹುದು. 6 ಈ ಕಡೆ 1 ಈ ಕಡೆ 6 1 3 ಮತ್ತು 2 ಅಲ್ಲೇ ಇರುತ್ತೆ ಬಟ್ ಸೈನ್ ಚೇಂಜ್ ಆಗುತ್ತೆ -3 -2 ಇಂಟು ಮ್ಯಾಟ್ರಿಕ್ಸ್ ಬಿ ಯಾವುದು ಅಂತಂದ್ರೆ ಹಿಯರ್ ದ ಮ್ಯಾಟ್ರಿಕ್ಸ್ ಬಿ ಈಸ್ ಕಾನ್ಸ್ಟೆಂಟ್ಸ್ 5 and 8. ಸೊ ಈ 5 ಮತ್ತು 8 ಅನ್ನ ಮಲ್ಟಿಪ್ಲೈ ಮಾಡಿ. ಇಟ್ ಈಸ್ ಈಕ್ವಲ್ ಟು 6 5s are 30 -3 into 8 24 -24. It is -24. -2 into 5 ಅಂದ್ರೆ -10 plus 1 8s are 8. This is equal to 30 -24 ಅಂದ್ರೆ 6 -10 plus 8 ಅಂದ್ರೆ -2. Clearly it is not equal to 0. ಅಂದ್ರೆ 0 ಮ್ಯಾಟ್ರಿಕ್ಸ್ ಗೆ ಈಕ್ವಲ್ ಆಗಿಲ್ಲ. 0 ಮ್ಯಾಟ್ರಿಕ್ಸ್ ಈಕ್ವಲ್ ಆಗಿಲ್ಲ ಅಂತಂದ್ರೆ the system is inconsistent. System is inconsistent. Inconsistent ಅಂದ್ರೆ those two lines are parallel. ಎಲ್ಲೂ ಕೂಡ ಇಂಟರ್ಸೆಕ್ಟ್ ಆಗಲ್ಲ. ಬೇಕಿದ್ರೆ ನೋಡಿ ಕೋಎಫಿಷಿಯಂಟ್ ಆಫ್ x ಮತ್ತು ಕೋಎಫಿಷಿಯಂಟ್ ಆಫ್ y ಗಳ ರೇಷಿಯೋ ತಗೊಂಡ್ರೆ 1/2 ಇಲ್ಲೂ ಕೂಡ 1/2 ಬರುತ್ತೆ. ಬಟ್ ಇಲ್ಲಿ C1 by C2 ಈ ರೇಷಿಯೋಗೆ ಈಕ್ವಲ್ ಆಗಿಲ್ಲ. ಈಕ್ವಲ್ ಆಗಿಲ್ಲ ಅಂತಂದ್ರೆ ಅವೆರಡು ಪ್ಯಾರಲಲ್ ಲೈನ್ಸ್ ಆಗಿರುತ್ತೆ. therefore the system is inconsistent. not equal to 0 ಅಂದ್ರೆ inconsistent. ನೆಕ್ಸ್ಟ್ ಸೆಟ್ ಆಫ್ ಈಕ್ವೇಷನ್ಸ್ ತಗೊಳ್ಳಿ. x plus y plus z equal to 1, 2x plus 3y plus 2z equal to 2, ax plus ay plus 2az equal to 4. Now let us consider the matrix A. 1 1 1 2 3 2 a 2a. This is the matrix A. Now find determinant of this matrix. Let me expand this along first row. Plus minus plus 1 into 3 2s are 6a minus 2 into a is 2a minus 1 into ಈಗ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಡಬೇಕು. 2 2s are 4a minus 2 into a is 2a minus 2a. ನೆಕ್ಸ್ಟ್ ಪ್ಲಸ್ 1 into ಫಸ್ಟ್ ರೋ ಥರ್ಡ್ ಕಾಲಮ್ ಬಿಡಬೇಕು. 2 into a 2a minus 3 into a it is 3a. Now let us solve this one. 1 ಇದೆ ಬಿಡಿ. 2a minus 6a minus 2a it is 4a minus 1 into 4a minus 2a means 2a plus 1 into 2a minus 3a is minus a. It is equal to 4a minus 2a minus a. Minus 2a minus a will become minus 3a. Therefore 4a minus 3a is equal to a. ಈಗ ಕೆಲವರು ಏನು ಆರ್ಗ್ಯೂ ಮಾಡ್ತಾರೆ ಅಂತಂದ್ರೆ ಇಲ್ಲಿ a may be equal to 0 or a may not be equal to 0. a equal to 0 ಆದ್ರೆ ಒಂದು ಕಂಡೀಷನ್, a not equal to 0 ಆದ್ರೆ ಅಂದ್ರೆ ಎರಡು ಕೇಸ್ಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾರೆ. a equal to 0 ಆದ್ರೆ ಒಂದು ಕೇಸನ್ನ ಕನ್ಸಿಡರ್ ಮಾಡ್ತಾರೆ, a not equal to 0 ಆದ್ರೆ ಮತ್ತೊಂದು ಕೇಸನ್ನ ಡಿಸ್ಕಸ್ ಮಾಡ್ತಾರೆ. ಬಟ್ ನನ್ನ ಆರ್ಗ್ಯುಮೆಂಟ್ ಏನು ಅಂತಂದ್ರೆ a cannot be equal to 0. ನಾನೇನಂತ ಹೇಳ್ತೀನಿ, ಹಿಯರ್ a cannot be equal to 0. ಯಾವುದೇ ಕಾರಣಕ್ಕೂ a equal to 0 ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ if a is equal to 0, ಅಬ್ಸರ್ವ್ ದ ಥರ್ಡ್ ಇಕ್ವೇಶನ್. ಈ ಇಕ್ವೇಶನ್ ಅಬ್ಸರ್ವ್ ಮಾಡಿ. 0 ಆಯ್ತು ಅಂದ್ರೆ 0 into x plus 0 into y plus 2 into 0 is 0. 0 into z 0 ಆಯ್ತು. ಲೆಫ್ಟ್ ಸೈಡ್ 0, ರೈಟ್ ಸೈಡ್ 4. 0 equal to 4 ಈ ರೀತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದು ಅಬ್ಸರ್ಡ್ ಸಿಚುವೇಶನ್. therefore a cannot be equal to 0. ಹಾಗಾಗಿ a is not equal to 0. a equal to 0 ಆದ್ರೆ ಈ ರೀತಿ ಒಂದು ಸಿಚುವೇಶನ್ ಅರೈಸ್ ಆಗೋದ್ರಿಂದ a equal to 0 ಆಗಕ್ಕೆ ಸಾಧ್ಯನೇ ಇಲ್ಲ ನನ್ನ ಲಾಜಿಕ್ ಪ್ರಕಾರ. ಸೊ a not equal to 0 ಆಯ್ತು ಅಂದ್ರೆ ಇದರ ಅರ್ಥ ಏನು? ಡಿಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್ a is not equal to 0. when determinant a is not equal to 0, the system is consistent. ಯಾಕಂದ್ರೆ ಸೊಲ್ಯೂಷನ್ ಇರುತ್ತೆ, a ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ, ಸೊಲ್ಯೂಷನ್ಸ್ ಇರುತ್ತೆ. therefore it is consistent. a equal to 0 ಅಂತ ತಗೊಂಡು ಡಿಸ್ಕಸ್ ಮಾಡೋರು ಅದನ್ನ ಬೇರೆ ರೀತಿ ಅನಲೈಸ್ ಮಾಡ್ತಾರೆ. ಐ ವಿಲ್ ನಾಟ್ ಗೋ ಟು ದಟ್ ಲಾಜಿಕ್. ಯಾಕಂದ್ರೆ a equal to 0 ಆದ್ರೆ ಆ ಈಕ್ವೇಶನ್ ವ್ಯಾಲಿಡ್ ಆಗಲ್ಲ.
ಹಾಗಾಗಿ A will not be equal to 0. Now take the next matrix, that is 3x minus y minus 2z equal to 2. 2y minus z ಅಂದ್ರೆ x ಟರ್ಮ್ ಇಲ್ಲ, ಇಲ್ಲಿ x ಟರ್ಮ್ ಇಲ್ಲ ಅಂತಂದ್ರೆ ನಾವೇ 0 ತಗೊಳ್ಬೇಕಲ್ಲಿ. We have to take 0. ಓಕೆ, A equal to, ಒಂದು ನಿಮಿಷ ಈ ಲೈನ್ ತೆಗೆದು ಬಿಡೋಣ ಸದ್ಯಕ್ಕೆ. Now A equal to 3 minus 1 minus 2. 3 minus 1 minus 2. X term ಇಲ್ಲ ಅಂತಂದ್ರೆ coefficient of x will be 0. Y term coefficient ಏನಿದೆ 2 ಇದೆ. Coefficient of z is minus 1. Here coefficient of x is 3. Coefficient of y is minus 5. Z term ಇಲ್ಲ ಅಂತಂದ್ರೆ coefficient of z will be 0. This is matrix A. If you want, you can write the matrix B. Constants 2 minus 1 3. Now find determinant of the matrix A. Expanding along first row, plus minus plus 3 into 2 into 0 0 minus minus 5 into minus 1 andre plus 5, minus into minus is plus 1 into first row second column bitre 0 into 0 is 0, 3 into minus 1 minus 3 ಆಗುತ್ತೆ. ಬಟ್ ಆಂಟಿ ಡಯಾಗ್ನಲ್ ಮಾಡಬೇಕಾದ್ರೆ ಮತ್ತೊಂದು ಮೈನಸ್ ಇರೋದ್ರಿಂದ ಇಟ್ ವಿಲ್ ಬಿಕಮ್ ಪ್ಲಸ್ 3. minus 2 into first row third column bitre 0 into minus 5 is 0, minus 3 into 2 is 6, so minus 6. It is equal to 3 into minus 5 plus 3 ones are 3, minus into minus plus 2 6 are 12, 5 3s are 15, it is minus 15, plus 3 plus 12 is plus 15, it is equal to 0. Determinant of the matrix is 0. So don't say that the system is inconsistent. ಈಗ ನಾವು ಮಾಡಬೇಕಾಗಿರೋದು adjoint find ಮಾಡಬೇಕು ಮತ್ತು ಅದನ್ನ b ಜೊತೆ ಮಲ್ಟಿಪ್ಲೈ ಮಾಡಬೇಕು. Now let us find adjoint of the matrix A. ನಾ ಇಲ್ಲಿ ಡೈರೆಕ್ಟ್ ಆಗಿ ಬರೀತೀನಿ adjoint of matrix A and multiply it with B. So here let us write adjoint. Adjoint ಅನ್ನು ಫೈಂಡ್ ಮಾಡೋದು process ನಿಮಗೆ ಹೇಳಿದ್ದೀನಿ ನಾನು. 3 minus 1 minus 2 0 2 minus 1 3 minus 5 0. ಈಗ ಎರಡು ರೋಗಳನ್ನ ರಿಪೀಟ್ ಮಾಡಬೇಕು. 3 minus 1 minus 2 0 2 minus 1. ಈಗ ಎರಡು ಕಾಲಮ್ನ ರಿಪೀಟ್ ಮಾಡಿ. ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ನ 3 0 3 ಅಗೇನ್ 3 0. ನೆಕ್ಸ್ಟ್ ಒನ್ second column minus 1 2 minus 5 minus 1 2. Now ignore first row and first column. First row first column ಬಿಟ್ಬಿಡಿ. ಈಗ ರೋ ವೈಸ್ ಮಾಡ್ತಾ ಹೋಗ್ಬೇಕು, ಕಾಲಮ್ ವೈಸ್ ಬರಿತಾ ಹೋಗ್ಬೇಕು. 2 into 0 is 0, minus 1 ಇರುತ್ತೆ ಆಂಟಿ ಡಯಾಗ್ನಲ್ ಸಲುವಾಗಿ, minus into minus plus 5, 5 ones are 5, so 0 minus 5, it is minus 5. minus 3 0 ಅಂದ್ರೆ minus 3. this is 0 3 to the 6 ಆಂಟಿ ಡಯಾಗ್ನಲ್ ಸಲುವಾಗಿ ಮೈನಸ್ ಇರೋದ್ರಿಂದ minus 6, 0 minus 6. this is plus 10 0, this will be 10, 0 minus 6 ಆಗುತ್ತೆ ಬಟ್ ಆಂಟಿ ಡಯಾಗ್ನಲ್ ಒಂದು ಮೈನಸ್ ಇರೋ ಸಲುವಾಗಿ plus 6. 3 into minus 1 is minus 3 plus 15, 3 plus 15, minus 3 plus 15, minus 3 plus 15 ಅಂತಂದ್ರೆ plus 12. 1 plus 4, minus into minus plus 1 ones are 1, 2 into minus 2 is minus 2 but anti diagonal minus ಇರುತ್ತೆ plus, sorry, 2 into 2 is 4, minus 4 but anti diagonal ಒಂದು ಮೈನಸ್ ಇರೋದ್ರ ಸಲುವಾಗಿ plus 4, ಇದು plus 1 plus 4 plus 5, 0 minus 3, anti diagonal ಒಂದು ಮೈನಸ್ ಇರೋದ್ರೆ plus 3, so it is 3, 3 to the 6 0, it is 6. ಇದು adjoint A. ಇದ್ರ ಜೊತೆ B ಮಲ್ಟಿಪ್ಲೈ ಮಾಡಿ. 2 minus 1 3, it is equal to 4
minus 5 2s are minus 10, minus 10 into minus 1 is, sorry, 10 into minus 1 is minus 10, 5 3s are 15, minus 6 plus 9, third row, minus 12, minus 12, 6 3s are 18. Clearly it is not equal to 0. ಯಾಕಂದ್ರೆ ಇದೆ ಎಷ್ಟೇ ಆಡ್ ಮಾಡಿದ್ರು 0 ಬರಲ್ಲ ಇಲ್ಲಿ. Therefore ಇದು 3/3 ಮ್ಯಾಟ್ರಿಕ್ಸ್ ಅಲ್ಲ, ಬೇಕಾದ್ರೆ ಒಂದ್ಸರಿ ತೋರಿಸ್ಬಿಡಿ. It is equal to minus 20 plus 15 ಅಂದ್ರೆ minus 5, minus 12 plus 9, minus 12 plus 9 ಅಂದ್ರೆ minus 3, ಇದು minus 24 plus 18 minus 6. Clearly it is not equal to 0 matrix. Therefore the system is inconsistent. The system is inconsistent. Okay, right. Now take the next question. The third question ಇದಾಯಿತು. ಈಗಿದು a equal to 5 minus 1 4 2 3 5 5 minus 2 6. If we want, ಗೊತ್ತಿಲ್ಲ, ಫ್ಯೂಚರ್ ಬೇಕಾಗಬಹುದು. ಸೊ ಬಿ ಮ್ಯಾಟ್ರಿಕ್ಸ್ ಬರೀತೀನಿ 5 2 minus 1. Let us find determinant of the matrix A. 5 into, expanding along first row, 5 into 6 3s are 18 minus minus 2 5 ಅಂದ್ರೆ minus 10, ಇಲ್ಲೊಂದು ಮೈನಸ್ ಇರೋದ್ರಿಂದ plus 10, minus into minus plus 1, ignore first row second column, 2 6s are 12 minus 5 5s are 25 plus 4 into first row third column ಬಿಟ್ರೆ 2 into minus 2 minus 4 minus 5 3s are 15. It is equal to 5 into 18 plus 10, it is 28 plus 1 into 12 minus 25 ಅಂದ್ರೆ minus 13 plus 4 into minus 4 minus 15 ಅಂದ್ರೆ minus 19. ಮಲ್ಟಿಪ್ಲೈ ಮಾಡಿ 5 8s are 40, 5 2s are 10 plus 4 14 minus 13 minus 19 4s are 76. ಯಾಕಂದ್ರೆ 4 9s are 36, 4 1s are 4 plus 3 7, so it is equal to 140 minus 6 plus 3 9, 7 plus 1 8, 140 ನಲ್ಲಿ 89 ಸಬ್ಟ್ರಾಕ್ಟ್ ಮಾಡಿ, ಇದು 3 ಇದು 10, 10 minus 9 is 1, 30 ನಲ್ಲಿ 8 ಹೋದ್ರೆ 5, so it is equal to 51 and not equal to 0. Since determinant A is not equal to 0, the system is consistent. System is consistent. So this is how we will find whether the given system of equations is consistent or not.